ವಿದ್ಯಾರ್ಥಿ ಮಿತ್ರರಿಗೆ ಕರ್ನಾಟಕ ಇತಿಹಾಸದ ಸಿರೀಸ್ ತರಗತಿಗಳ ಮೊದಲನೆಯ ತರಗತಿಗೆ ಸ್ವಾಗತ. ಕರ್ನಾಟಕ ಇತಿಹಾಸದ ಬಗ್ಗೆ ಈ ಒಂದು ತರಗತಿಗಳಿಂದ ನಾವು ಸಂಪೂರ್ಣವಾಗಿ ಕಲಿಯುವಂತ ಪ್ರಯತ್ನವನ್ನ ಮಾಡೋಣ. ಕರ್ನಾಟಕ ಇತಿಹಾಸವನ್ನ ತಿಳಿದುಕೊಳ್ಳುವಕ್ಕಿಂತ ಮೊದಲು ಕರ್ನಾಟಕ ರಾಜ್ಯ ರಚನೆಯ ಬಗ್ಗೆ ತಿಳಿದುಕೊಂಡು ಆಮೇಲೆ ಕರ್ನಾಟಕ ಇತಿಹಾಸವನ್ನ ತಿಳಿದುಕೊಂಡ್ರೆ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಮೊದಲಿಗೆ ಕರ್ನಾಟಕ ರಾಜ್ಯ ರಚನೆಯ ಬಗ್ಗೆ ತಿಳಿದುಕೊಳ್ಳುವಂತ ಪ್ರಯತ್ನ. ಸೊ ಕರ್ನಾಟಕ ರಾಜ್ಯ ರಚನೆ. ಸೊ ಮೊದಲಿಗೆ ಕರ್ನಾಟಕ ರಾಜ್ಯವು ಮೈಸೂರು ರಾಜ್ಯವಾಗಿ 1956 ನವೆಂಬರ್ 1ರಂದು ರಚನೆ ಆಗ್ತದೆ. ಸೊ ಸಾಕಷ್ಟು ಬಾರಿ ಅನೇಕ ಪರೀಕ್ಷೆಗಳಲ್ಲಿ ಕೇಳಿರುವಂತದ್ದು ಯಾವ ಆಯೋಗದ ಶಿಫಾರಸಿನ ಮೇಲೆ ಕರ್ನಾಟಕ ರಾಜ್ಯವು ಮೈಸೂರು ರಾಜ್ಯವಾಗಿ ರಚನೆ ಆಯ್ತು ಅಂತ ಕೇಳಿರ್ತಾರೆ. ಸೊ ಯಾವ ಆಯೋಗ ಅಂತಂದ್ರೆ ಫಜಲ್ ಅಲಿ ಆಯೋಗ. ಸೊ ಈ ಫಜಲ್ ಅಲಿ ಆಯೋಗದಲ್ಲಿರುವಂತಹ ಸದಸ್ಯರು ಎಷ್ಟಪ್ಪ ಅಂತಂದ್ರೆ 3 ಜನ ಸದಸ್ಯರು ಇರ್ತಾರ್ರಿ. ಫಜಲ್ ಅಲಿ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರ? 3 ಜನ ಸದಸ್ಯರು ಇರ್ತಾರ್ರಿ. ಮೊದಲನೇದವರು ಯಾರಪ್ಪ ಅಂತಂದ್ರೆ ಫಜಲ್ ಅಲಿ. ಮೊದಲನೇದವರು ಫಜಲ್ ಅಲಿ ಅವರು. ಎರಡನೇದವರು ಎಚ್.ಎನ್. ಕುಂಜ್ರು. ಅಂಡ್ ಮೂರನೇದವ್ರು ಯಾರಪ್ಪ ಅಂತಂದ್ರೆ ಕೆ.ಎಂ. ಪಣಿಕ್ಕರ್. ಈ 3 ಜನರ ಸದಸ್ಯತ್ವದ ಒಂದು ಆಯೋಗ ಏನಪ್ಪಾ ಅಂತಂದ್ರ ಸೊ ಕರ್ನಾಟಕ ರಾಜ್ಯವನ್ನು ಮೊದಲಿಗೆ ಮೈಸೂರು ರಾಜ್ಯವಾಗಿ ಏನಪ್ಪಾ ಅಂತಂದ್ರ ರಚನೆಯನ್ನ ಮಾಡ್ತದ. ಸೊ ಈ ಮೈಸೂರು ರಾಜ್ಯವನ್ನ ರಚನೆಯನ್ನ ಮಾಡಕ ಯಾವ ಒಂದು ಆಧಾರದ ಮೇಲೆ ಮಾಡ್ತಾರಪ್ಪ ಅಂತಂದ್ರ ಸೊ ಯಾವ ಆಧಾರದ ಮೇಲೆ? ಭಾಷೆಯ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಮೊದಲಿಗೆ ಕರ್ನಾಟಕ ರಾಜ್ಯವನ್ನ ಅಂದ್ರೆ ಮೈಸೂರು ರಾಜ್ಯವನ್ನ ಏನಪ್ಪಾ ಅಂತಂದ್ರ ಸ್ಥಾಪನೆಯನ್ನ ಅಥವಾ ರಚನೆಯನ್ನ ಮಾಡ್ತಾರೆ. ಸೊ ಮೈಸೂರು ರಾಜ್ಯ ರಚನೆಯಾದಾಗ ಮೊದಲ ಮುಖ್ಯಮಂತ್ರಿ ಯಾರಾಗಿರ್ತಾರಪ್ಪ ಅಂತಂದ್ರ ಎಸ್ ನಿಜಲಿಂಗಪ್ಪನವರಾಗಿರ್ತಾರ್ರಿ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಯಾರಪ್ಪ ಅಂತಂದ್ರ ಎಸ್ ನಿಜಲಿಂಗಪ್ಪನವರು. ಸೊ ಗಮನವಿಟ್ಟು ತಿಳ್ಕೋರಿ ಕ್ವಶನ್ ಅನ್ನ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರೆ ಎಸ್ ನಿಜಲಿಂಗಪ್ಪನವರು. ಅದೇ ರೀತಿ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರು ಯಾರಪ್ಪ ಅಂತಂದ್ರ ಜಯ ಚಾಮರಾಜ ಒಡೆಯರ್. ಯಾರ್ರಿ? ಜಯ ಚಾಮರಾಜ ಒಡೆಯರ್. ಹಾಗೆ ಈ ಮೈಸೂರು ರಾಜ್ಯ ಮುಂದೆ ಏನಪ್ಪಾ ಅಂತಂದ್ರ ಕರ್ನಾಟಕ ಎಂತಂದು ಮರುನಾಮಕರಣ ಆಗ್ತದ. ಸೊ ಯಾವಾಗ ಆಗ್ತದಪ್ಪ ಅಂತಂದ್ರ 1973 ನವೆಂಬರ್ 1ರಂದು ಏನಪ್ಪಾ ಅಂದ್ರ ಕರ್ನಾಟಕ ಎಂದು ಮರುನಾಮಕರಣ ಆಗ್ತೈತಿ. ಸೊ ಈ ಮರುನಾಮಕರಣ ಆದಾಗ ಯಾರು ಮುಖ್ಯಮಂತ್ರಿಗಳಿರ್ತಾರಂತ ಸಾಕಷ್ಟು ಬಾರಿ ಪರೀಕ್ಷೆಗಳಲ್ಲಿ ಕೇಳಿರುವಂತದ್ದು ಯಾರಿರ್ತಾರ್ರಿ? ಯಾರಪ್ಪ ಅಂತಂದ್ರೆ ದೇವರಾಜ್ ಅರಸ್. ಯಾರ್ರಿ? ದೇವರಾಜ್ ಅರಸು. ಸೊ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಆದಾಗ ಯಾರು ಮುಖ್ಯಮಂತ್ರಿ ಇರ್ತಾರಪ್ಪ ಅಂತಂದ್ರ ದೇವರಾಜ್ ಅರಸು ಅವರು ಏನಪ್ಪಾ ಅಂತಂದ್ರ ಮುಖ್ಯಮಂತ್ರಿಗಳಾಗಿರ್ತಾರೆ. ಸೊ ಇದ್ರ ನಂತರ ಅಂತ ನಾವು ನೋಡ್ಬೇಕು ಅಂತಂದ್ರ ಕರ್ನಾಟಕ ಶಬ್ದದ ಪ್ರಾಚೀನತೆ ನೋಡೋಣ್ರಿ. ಸೊ ಕರ್ನಾಟಕ ಶಬ್ದದ ಪ್ರಾಚೀನತೆ. ಕರ್ನಾಟಕ ಒಂದು ಶಬ್ದ ಎಷ್ಟು ವರ್ಷ ಹಳೆಯದು? ಸೊ ಸರಿಸುಮಾರು ಇತಿಹಾಸಕಾರ ಹೇಳುವಂತದ್ದು ಏನಪ್ಪಾ ಅಂತಂದ್ರ ಸರಿಸುಮಾರು ಇದಕ್ಕ 2000 ವರ್ಷಗಳ ಇತಿಹಾಸ ಐತಂತ್ರಿ. ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಐತಂತ್ರಿ? 2000 ವರ್ಷಗಳ ಏನಪ್ಪಾ ಅಂತಂದ್ರ ಇತಿಹಾಸ ಇರುವಂತದ್ದು. ಸೊ ಹಾಗಾದ್ರೆ 2000 ವರ್ಷದ ಇತಿಹಾಸ ಯಾವ ರೀತಿ ಅಂತ ತಿಳ್ಕೊಬೇಕಪ್ಪ ಅಂತಂದ್ರ ಸೊ ಯಾವ್ದಪ್ಪ ಅಂದ್ರೆ ಮಹಾಭಾರತ ಅಲ್ಲ ಕೇಳ್ತೀವಿ ಮಹಾಭಾರತ. ಸೊ ಈ ಮಹಾಭಾರತದ ಕುಂಭಕೋಣಂ ಆವೃತ್ತಿ ಅಂತ ಬರ್ತದ್ರಿ. ಮಹಾಭಾರತದ ಕುಂಭಕೋಣಂ ಆವೃತ್ತಿಯ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಏನಪ್ಪಾ ಅಂತಂದ್ರೆ ಮೊದಲ ಬಾರಿಗೆ ಕರ್ನಾಟಕ ಶಬ್ದವನ್ನ ಉಲ್ಲೇಖ ಮಾಡಿರುವಂತದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಮಹಾಭಾರತದಲ್ಲಿ. ಅದೇ ರೀತಿ ಸೊ ಯಾವ ರೀತಿ ಕುಂಭಕೋಣಂ ಆವೃತ್ತಿ ಆಯ್ತೋ ಸೊ ಅದೇ ರೀತಿ ಏನಪ್ಪಾ ಅಂತಂದ್ರ ಪುಣೆ ಆವೃತ್ತಿ ಅಂತ ಒಂದು ಬರ್ತದ. ಸೊ ಪುಣೆ ಆವೃತ್ತಿಯ ಮಹಾಭಾರತದಲ್ಲಿ ಏನಪ್ಪಾ ಅಂತಂದ್ರ ಈ ಕರ್ನಾಟಕ ಅನ್ನೋ ಒಂದು ಶಬ್ದದ ಬದಲಾಗಿ ಉನ್ನತಕ ಅನ್ನೋ ಒಂದು ಶಬ್ದವನ್ನ ಏನಪ್ಪಾ ಅಂತಂದ್ರ ಉಪಯೋಗಿಸಿರ್ತಾರ್ರಿ. ಅಂದ್ರೆ ಕರ್ನಾಟಕ ಇಲ್ಲಿ ಕುಂಭಕೋಣಂ ಆವೃತ್ತಿ ಒಳಗಡೆ ಏನ್ ಬಳಸಿರುವಂತ ಕರ್ನಾಟಕ ಶಬ್ದವನ್ನ ಈ ಒಂದು ಪುಣೆ ಮಹಾಭಾರತದಲ್ಲಿ ಏನಪ್ಪಾ ಅಂತಂದ್ರ ಆ ಕರ್ನಾಟಕ ಶಬ್ದವನ್ನ ಈ ಉನ್ನತಕ ಅನ್ನೋ ಶಬ್ದ ಏನ್ ಮಾಡ್ತದಪ್ಪ ಅಂದ್ರೆ ಪ್ರತಿನಿಧಿಸ್ತದ್ರಿ. ಉನ್ನತಕ ಅನ್ನೋದೇನಪ್ಪಾ ಅಂತಂದ್ರೆ ಪ್ರತಿನಿಧಿಸ್ತದ. ಸೊ ಉನ್ನತಕ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎತ್ತರದ ಭೂಮಿ. ಉನ್ನತಕ ಅಂತಂದ್ರೆ ಏನಪ್ಪಾ ಅಂದ್ರ ಎತ್ತರದ ಭೂಮಿ. ಅರ್ಥ ಆಯ್ತಾ? ಸೊ ಹಾಗೆ ಏನಪ್ಪಾ ಅಂತಂದ್ರ ಸೊ ಈ ಮಹಾಭಾರತದಲ್ಲಿ ಉಲ್ಲೇಖ ಐತಿ ಅಂತಂದ ತಕ್ಷಣ ಸೊ ರಾಮಾಯಣದಲ್ಲಿ ಉಲ್ಲೇಖ ಇರ್ತೈತಿ ಅಂತ ತಿಳ್ಕೊಬೇಡ್ರಿ. ಏನಪ್ಪಾ ಅಂದ್ರ ರಾಮಾಯಣದಲ್ಲಿ ಏನಪ್ಪಾ ಅಂತಂದ್ರ ಉಲ್ಲೇಖ ಇಲ್ಲ. ಕರ್ನಾಟಕ ಶಬ್ದವನ್ನ ಏನಪ್ಪಾ ಅಂದ್ರೆ ರಾಮಾಯಣದಲ್ಲಿ ಉಲ್ಲೇಖ ಮಾಡಿಲ್ರಿ.
ಓನ್ಲಿ ಅದರೊಳಗಡೆಪ್ಪ ಅಂತಂದ್ರೆ ಮಹಾಭಾರತದಲ್ಲಿ ಏನಂತಂದ್ರ ಉಲ್ಲೇಖ ಮಾಡಿರುವಂತದ್ದು. ಹಾಗೆ ಮತ್ತೆ ಬೇರೆ ಬೇರೆ ಯಾವ ಯಾವ ಕೃತಿಗಳಲ್ಲಿ ಕರ್ನಾಟಕ ಶಬ್ದವನ್ನ ಉಲ್ಲೇಖ ಮಾಡಿರ್ತಾರೆ. ಸೊ ಯಾವ ಯಾವ ಕೃತಿಗಳಲ್ಲಿ ಅಂತ ನಾವು ನೋಡ್ಬೇಕು ಅಂತಂದ್ರೆ, ಸೊ ಕ್ರಿಸ್ತಪೂರ್ವ 2 ಮತ್ತು 3ನೇ ಶತಮಾನದಲ್ಲಿ ಒಬ್ಬನು ಕವಿ ಬರ್ತಾನ. ಅವನೇ ಯಾರಪ್ಪ ಅಂದ್ರ ಪಾಣಿನಿ. ಯಾರ್ರಿ? ಪಾಣಿನಿ ಅಂತ ಹೇಳಿ ಒಬ್ಬ ಕವಿ ಬರ್ತಾನ್ರಿ. ಆ ಕವಿ ಏನಂತ ಕೃತಿ ಬರಿತಾನಪ್ಪ ಅಂತಂದ್ರ ಅಷ್ಟಾಧ್ಯಾಯಿ ಅನ್ನೋ ಒಂದ್ ಏನಪ್ಪಾ ಅಂದ್ರೆ ಕೃತಿಯನ್ನ ಬರಿತಾನೆ. ಸೊ ಅಷ್ಟಾಧ್ಯಾಯಿ ಕೃತಿಯಲ್ಲಿ ಕರ್ನಾಟಕವನ್ನ ಕರ್ನಾಟಕರ್ ಅಂತಂದ ಹೇಳಿ ಉಲ್ಲೇಖ ಮಾಡಿರ್ತಾರ್ರಿ. ಏನಂತ ಉಲ್ಲೇಖ ಮಾಡಿರ್ತಾರ್ರಿ? ಕರ್ನಾಟಕರ್ ಅಂತಂದ ಹೇಳಿ ಏನಪ್ಪಾ ಅಂದ್ರೆ ಉಲ್ಲೇಖ ಮಾಡಿರ್ತಾರೆ. ಸೊ ಈ ಪಾಣಿನಿ ಬರೆದಂತ ಅಷ್ಟಾಧ್ಯಾಯ ಕೃತಿ ಏನಾಗಿರ್ತದಪ್ಪ ಅಂತಂದ್ರ ಒಂದು ಸಂಸ್ಕೃತಿಕ ಮೊದಲ ವ್ಯಾಕರಣ ಕೃತಿ ಇದು. ಯಾವ್ದ್ರಿ? ಸಂಸ್ಕೃತದ ಮೊದಲ ವ್ಯಾಕರಣ ಕೃತಿಯಾಗಿರ್ತದೆ. ನೆನಪಿನಲ್ಲಿ ಇಟ್ಕೋರಿ, ಪಾಣಿನಿ ಬರೆದಂತ ಅಷ್ಟಾಧ್ಯಾಯ ಸಂಸ್ಕೃತದ ಮೊದಲ ವ್ಯಾಕರಣ ಕೃತಿಯಾಗಿರ್ತದೆ. ಸೊ ಅದೇ ರೀತಿ ಸಂಗಮ ಸಾಹಿತ್ಯ ಅಂತ ಬರ್ತದೆ. ದಕ್ಷಿಣ ಭಾರತದಲ್ಲಿ ಕಂಡು ಬರುವಂತಹ ಸಂಗಮ ಸಾಹಿತ್ಯ. ಸೊ ಈ ಸಂಗಮ ಸಾಹಿತ್ಯದಲ್ಲಿ ಏನಪ್ಪಾ ಅಂತಂದ್ರ ಒಬ್ಬ ಕವಿ ಇರ್ತಾರೆ. ಯಾರಪ್ಪ ಅಂತಂದ್ರ ಇಳಂಗೋ ಅಡಿಗಳ್. ಸೊ ಇಳಂಗೋ ಅಡಿಗಳ್ ಅನ್ನೋ ಒಬ್ಬ ಕವಿಯವರು ಏನಪ್ಪಾ ಅಂತಂದ್ರೆ ಶಿಲಪ್ಪದಿಕಾರಂ ಅಂತಂದ ಹೇಳಿ ಒಂದು ಕೃತಿಯನ್ನ ಬರೀತಾರೆ. ಆ ಶಿಲಪ್ಪದಿಕಾರಂ ಒಳಗಡೆ ಕರ್ನಾಟಕವನ್ನ ಏನಂತ ಹಾಕ್ತಿರ್ತಾರ, ಏನಂತ ಉಲ್ಲೇಖ ಮಾಡಿರ್ತಾರ ಅಂದ್ರ ಕರುನಾಡ ಅಂತಂದ ಹೇಳಿ ಉಲ್ಲೇಖ ಮಾಡಿರ್ತಾರೆ. ಇವರು ಕರುನಾಡಕರ್ ಅಂತಂದ ಹೇಳಿ ಉಲ್ಲೇಖವನ್ನ ಮಾಡಿರುವಂತದ್ದು. ಸೊ ಅದೇ ರೀತಿ ಸಂಗಮ ಸಾಹಿತ್ಯದ ಇನ್ನೊಬ್ಬ ಕವಿ ಅವ್ರು ಯಾರಪ್ಪ ಅಂದ್ರ ತೊಲ್ಕಾಪಿಯರ್ ಅವ್ರ ಏನಪ್ಪಾ ಅಂತಂದ್ರ ಅವರು ಒಂದು ಕೃತಿಯನ್ನ ಬರೀತಾರೆ. ಯಾವ್ದಪ್ಪ ಅಂದ್ರ ತೊಲ್ಕಾಪಿಯಂ ಅನ್ನೋ ಒಂದು ಕೃತಿಯನ್ನ ಬರೀತಾರ್ರಿ. ಸೊ ತೊಲ್ಕಾಪಿಯಂ ಇದರಲ್ಲಿ ಏನಪ್ಪಾ ಅಂದ್ರ ಕರುನಾಡಗನ್ ಅನ್ನಂತ ಹೇಳಿ ಉಲ್ಲೇಖವನ್ನ ಮಾಡಿರ್ತಾರ್ರಿ. ತೊಲ್ಕಾಪಿಯರ್ ಬರೆದಂತ ಕೃತಿ ತೊಲ್ಕಾಪಿಯಂದಲ್ಲಿ ಕರುನಾಡಗನ್ ಅಂತಂದ ಹೇಳಿ ಉಲ್ಲೇಖವನ್ನ ಮಾಡಿರ್ತಾರೆ. ಹಾಗಾದ್ರೆ ಈ ತೊಲ್ಕಾಪಿಯಂ ಅನ್ನೋದು ಏನಪ್ಪಾ ಅಂತಂದ್ರ ತಮಿಳು ಸಾಹಿತ್ಯದ ಮೊದಲ ವ್ಯಾಕರಣ ಗ್ರಂಥ. ತಮಿಳು ಸಾಹಿತ್ಯದ ಮೊದಲ ವ್ಯಾಕರಣ ಗ್ರಂಥ. ತಮಿಳು ಸಾಹಿತ್ಯದ ಮೊದಲ ವ್ಯಾಕರಣ ಗ್ರಂಥ ಯಾವ್ದಪ್ಪ ಅಂದ್ರೆ ತೊಲ್ಕಾಪಿಯಂ. ಅದನ್ನ ಬರೆದಂತವ್ರು ತೊಲ್ಕಾಪಿಯರ್. ಸೊ ಈ ತೊಲ್ಕಾಪಿಯಂ ಒಳಗಡೆ ಕರ್ನಾಟಕನ್ ಅಂತಂದ ಹೇಳಿ ಉಲ್ಲೇಖವಾಗಿರುವಂತದ್ದು. ಸೊ ಅದೇ ರೀತಿ ಶೂದ್ರಕ ಒಬ್ಬ ಕವಿ ಅಂತ ಬರ್ತಾನ್ರಿ. ಶೂದ್ರಕನ ಮೃಚ್ಛಕಟಿಕದಲ್ಲಿ ಏನಂತ ಉಲ್ಲೇಖ ಆಗಿರೋದು ಅಂತಂದ್ರೆ ಕರ್ನಾಟಕ ದೇಶ ಎಂದು ಉಲ್ಲೇಖ ಆಗಿರ್ತದೆ. ಸೊ ಅದೇ ರೀತಿ ವರಾಹ ಮಿಹಿರ ಅನ್ನೊಬ್ಬ ಕವಿ ಬರೆದಂತ ಬೃಹತ್ ಸಂಹಿತೆ. ಸೊ ಇದರಲ್ಲಿ ಏನಪ್ಪಾ ಅಂದ್ರೆ ಕರ್ನಾಟಕ ದೇಶ ಎಂದು ಉಲ್ಲೇಖ ಆಗಿರ್ತದೆ. ಸೊ ಅದು ಎಷ್ಟನೇ ಶ್ಲೋಕದಲ್ಲಿ ರೀ? 13ನೇ ಶ್ಲೋಕದಲ್ಲಿ ಏನಪ್ಪಾ ಅಂದ್ರ ಕರ್ನಾಟ ಎಂದು ಉಲ್ಲೇಖ ಆಗಿರ್ತದ್ರಿ. ಸೊ ಅದೇ ರೀತಿ ಕದಂಬರ ಮನೆತನದ ಒಬ್ಬ ಪ್ರಸಿದ್ಧ ದೊರೆ ಅಂತ ಹೇಳ್ಬೋದು. ಸೊ ಆ ದೊರೆ ಯಾರಪ್ಪ ಅಂತಂದ್ರ ವಿಷ್ಣು ಶರ್ಮ. ಸೊ ವಿಷ್ಣು ಶರ್ಮ ಹೊರಡಿಸುವಂತ ಒಂದು ಬೀರೂರು ತಾಮ್ರಪಟ ಶಾಸನದಲ್ಲಿ ಸಮಗ್ರ ಕರ್ನಾಟಕ ದೇಶ ಭೂವರ್ಧ ಭರ್ತಾರ ಎಂದು ಅವನನ್ನ ಏನಿರ್ತಾರಪ್ಪ ಅಂದ್ರೆ ಹೊಗಳಿರ್ತಾರ್ರಿ, ಅಂದ್ರೆ ಬಿರುದನ್ನ ಕೊಟ್ಟಿರ್ತಾರೆ. ಸೊ ಅದು ಏನಪ್ಪಾ ಅಂತಂದ್ರೆ ಈ ಬೀರೂರು ತಾಮ್ರಪಟ ಶಾಸನದಲ್ಲಿ ಉಲ್ಲೇಖ ಆಗಿರ್ತದ. ಸೊ ಇಲ್ಲೇನಪ್ಪಾ ಅಂದ್ರ ಅಲ್ಲಿ ಕರ್ನಾಟಕ ದೇಶ, ಸಮಗ್ರ ಕರ್ನಾಟಕ ದೇಶ ಅನ್ನೋದು ಏನಾಗಿರ್ತದಪ್ಪ ಅಂದ್ರೆ ಉಲ್ಲೇಖ ಆಗಿರುವಂತದ್ದು. ಸೊ ಅದೇ ರೀತಿ ಚಾಲುಕ್ಯರ ಸೈನ್ಯವನ್ನ ನಮಗೆಲ್ಲ ಗೊತ್ತಿರುವಂತದ್ದು. ಚಾಲುಕ್ಯರ ಸೈನ್ಯವನ್ನ ಏನಂತ ಕರಿತಿದ್ರಿ? ಕರ್ನಾಟ ಬಲ ಎಂದು ಕರಿತಿದ್ರಿ. ಹೌದಾ? ಚಾಲುಕ್ಯರ ಸೈನ್ಯವನ್ನ ಏನಂತ ಕರಿತಿದ್ರು? ಕರ್ನಾಟ ಬಲ ಎಂದು ಕರಿತಿದ್ರು. ಅಂಡ್ ಲಾಸ್ಟ್ ಒನ್ ಏನಪ್ಪಾ ಅಂತಂದ್ರ ಕವಿರಾಜ ಮಾರ್ಗದಲ್ಲೂ ಉಲ್ಲೇಖ ಆಗಿರ್ತದ್ರಿ. ಎದರಲ್ಲಿ ರೀ? ಕವಿರಾಜ ಮಾರ್ಗದಲ್ಲಿನೂ ಏನಪ್ಪಾ ಅಂತಂದ್ರ ಏನಂತಂದ್ರ ಈ ಕರ್ನಾಟಕ ದೇಶ, ಕರ್ನಾಟಕ ಅನ್ನೋ ಒಂದು ಪದದ ಏನಪ್ಪಾ ಅಂದ್ರ ಉಲ್ಲೇಖ ಆಗಿರುವಂತದ್ದು. ಇನ್ ನೆಕ್ಸ್ಟ್ ನಾವ್ ನೋಡ್ಬೇಕಪ್ಪ ಅಂತಂದ್ರ ಇನ್ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ್ರಿ. ನೆಕ್ಸ್ಟ್ ಏನಪ್ಪಾ ಅಂದ್ರ ಕನ್ನಡ ಭಾಷೆಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳುವಂತದ್ದು. ಇದೊಂದು ಏನಪ್ಪಾ ಅಂತಂದ್ರ ಕನ್ನಡ ಭಾಷೆ ಒಂದು ಏನಾಗಿರ್ತದ ಅಂತಂದ್ರ ಶಾಸ್ತ್ರೀಯ ಸ್ಥಾನಮಾನ ದೊರೆತಂತ ಒಂದು ಭಾಷೆ ಆಗಿರ್ತದ. ಆ ಎಷ್ಟನೇ ಭಾಷೆಪ್ಪ ಅಂದ್ರ ಮೂರನೇದ್ರಿ. ಸೊ ಮೂರನೇ ಶಾಸ್ತ್ರೀಯ ಸ್ಥಾನಮಾನ ದೊರೆತಂತ ಭಾಷೆ ಯಾವ್ದಪ್ಪ ಅಂದ್ರೆ ಕನ್ನಡ ಭಾಷೆ ಆಗಿರ್ತದ, ನಮ್ಮ ಕನ್ನಡ ಆಗಿರ್ತದ. ಸೊ ಇದು 2008ರಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೀತದ್ರಿ. 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರೀತದ. ಹಾಗಾದ್ರ ಯಾವ್ದೋ ಒಂದು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು ಅಂತಂದ್ರ ಸೊ ಅದಕ್ಕೇನು ರೂಲ್ಸ್ ಇರ್ಬೇಕು, ಏನದ್ರದ್ದು ಕಂಡೀಷನ್ಸ್ ಇರ್ಬೇಕಪ್ಪ ಅಂತಂದ್ರ ಸೊ ಬೇಸಿಕ್ ಕಂಡೀಷನ್ ಏನಪ್ಪಾ ಅಂತಂದ್ರ ಆ ಭಾಷೆಗೆ ಏನಪ್ಪಾ ಅಂದ್ರ ಸುಮಾರು ಏನಪ್ಪಾ ಅಂದ್ರ 2000 ವರ್ಷಗಳೇನಿರ್ಬೇಕು, ಇತಿಹಾಸ ಇರ್ಬೇಕ್ರಿ.
2000 ವರ್ಷಗಳ ಏನಿರ್ಬೇಕಪ್ಪ ಅಂತಂದ್ರ ಇತಿಹಾಸ ಇರ್ಬೇಕು. 2000 ವರ್ಷಗಳ ಇತಿಹಾಸ ಇರುವಂತಹ ಭಾಷೆಗಳಿಗೆ ಏನಂತ ಕರಿತೀವಿ ನಾವು, ಏನಂತ ಸಿಗ್ತದಪ್ಪ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಸಿಗುವಂತದ್ದು. ಸೊ ಹಾಗೆ ಕರ್ನಾಟಕಕ್ಕೆ ಮೂರನೇ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಂತ ಮೂರನೇ ಭಾಷೆ ಆಗಿರ್ತದ. ಹಾಗಾದ್ರೆ ಕನ್ನಡದ ಮೊದಲ ಶಬ್ದ ಯಾವ್ದಪ್ಪ ಅಂತಂದ್ರೆ ಇಸೀಲ. ಕನ್ನಡದ ಮೊದಲ ಶಬ್ದ ಯಾವ್ದಪ್ಪ ಅಂತಂದ್ರ ಇಸೀಲ. ಸೊ ಇದು ಇಸೀಲ ಏನಾಗಿರ್ತದಪ್ಪ ಅಂತಂದ್ರ ಇದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಪತ್ತೆಯಾಗಿರ್ತದ್ರಿ. ಇದು ಅಶೋಕ ಹೊರಡಿಸಿರುವಂತ ಬ್ರಹ್ಮಗಿರಿ ಶಾಸನದಲ್ಲಿ ಪತ್ತೆಯಾಗಿರ್ತದ. ಇಸೀಲ ಅಂದ್ರೆ ಏನಪ್ಪಾ ಅಂದ್ರ ಕೋಟೆಯೊಳಗಿನ ಊರು ಅಂತ ಅರ್ಥ ರೀ. ಕೋಟೆಯೊಳಗಿನ ಊರು ಅಂತ ಅರ್ಥ. ಅದೇ ರೀತಿ ಟಾಲಮಿ ಅನ್ನೋ ಒಬ್ಬ ಕವಿ ಬರ್ತಾನೆ. ಸೊ ಈ ಟಾಲಮಿ ಅನ್ನೋ ಕವಿ ಗೈಡ್ ಟು ದಿ ಜಿಯೋಗ್ರಫಿ ಅಂತಂದ ಹೇಳಿ ಒಂದು ಏನಪ್ಪಾ ಅಂತಂದ್ರ ಕೃತಿಯನ್ನ ಬರಿತಾನ್ರಿ. ಗೈಡ್ ಟು ದಿ ಜಿಯೋಗ್ರಫಿ ಅನ್ನೋ ಒಂದು ಕೃತಿಯನ್ನ ಬರಿತಾನ್ರಿ. ಸೊ ಈ ಕೃತಿ ಒಳಗಡೆ ನಮ್ಮ ಬಿಜಾಪುರ ಜಿಲ್ಲೆ ಇಂಡಿಯನ್ನ ಏನಂತ ಉಲ್ಲೇಖ ಮಾಡ್ತಾನಪ್ಪ ಅಂದ್ರೆ ಇಂಡೆ ಅಂತಂದೇಳಿ ಅದರಲ್ಲಿ ಉಲ್ಲೇಖ ಮಾಡಿರ್ತಾನ್ರಿ. ಅದೇ ರೀತಿ ಭೀಮಾ ನದಿಯನ್ನ ಏನಂತ ಉಲ್ಲೇಖ ಮಾಡಿರ್ತಾನ್ರಿ, ಬೀನಾ ನದಿ ಅಂತಂದೇಳಿ ಉಲ್ಲೇಖ ಮಾಡಿರ್ತಾನ್ರಿ. ಹಾಗೆ ಬಾದಾಮಿಯನ್ನ ಚಾಲುಕ್ಯರ ರಾಜಧಾನಿ, ಅವತ್ತಿನ ವಾತಾಪಿ ಇವತ್ತಿನ ಬಾದಾಮಿಯನ್ನ ಏನಪ್ಪಾ ಉಲ್ಲೇಖ ಮಾಡಿರ್ತಾನಂತಂದ್ರೆ ಬದಮು ಎಂದು ಹೇಳಿ ಏನ್ ಮಾಡಿರ್ತಾನ, ಉಲ್ಲೇಖನ ಮಾಡಿರ್ತಾನ್ರಿ. ಬದಮು ಅಂತಂದೇಳಿ ಉಲ್ಲೇಖ ಮಾಡಿರ್ತಾನ್ರಿ. ಹಾಗೆ ಒಬ್ಬ ಕವಿ ಬರ್ತಾನ, ನಾಟಕಕಾರ ಬರ್ತಾನ್ರಿ, ಒಬ್ಬ ಪ್ರಾಚೀನ ನಾಟಕಕಾರ. ಅವನ ಹೆಸರೇನಪ್ಪಾ ಅಂತಂದ್ರ ಆಕ್ಸಿರಿಂಕನ್ ಪಿಪರಿ. ಆಕ್ಸಿರಿಂಕನ್ ಪಿಪರಿ. ಸೊ ಇವ ಏನಪ್ಪಾ ಅಂದ್ರ ಪ್ರಸಿದ್ಧ ನಾಟಕಕಾರ ರೀ. ಇವ ಏನ್ರಿ ಪ್ರಾಚೀನ ನಾಟಕಕಾರ ರೀ. ಪ್ರಾಚೀನ ನಾಟಕಕಾರ ಇವ ಬರೆದಂತಹ ನಾಟಕಗಳಲ್ಲಿ ಏನಪ್ಪಾ ಅಂತಂದ್ರ ಈ ಕನ್ನಡದ ಪದ ಮತ್ತು ವಾಕ್ಯಗಳ ಬಳಕೆ ಆಗಿರ್ತದಂತ್ರಿ. ಏನ್ರಿ ಕನ್ನಡದ ಪದ ಮತ್ತು ವಾಕ್ಯಗಳ ಬಳಕೆ ರೀ. ಕನ್ನಡದ ಪದ ಮತ್ತು ವಾಕ್ಯಗಳ ಬಳಕೆ ಆಗಿರ್ತದಂತ್ರಿ. ಆಕ್ಸಿರಿಂಕನ್ ಪಿಪರಿ ಒಬ್ಬ ಪ್ರಸಿದ್ಧ ನಾಟಕಕಾರ, ಪ್ರಾಚೀನ ಕಾಲದ ಒಬ್ಬ ಪ್ರಸಿದ್ಧ ನಾಟಕಕಾರ ಬರೆದಂತಹ ನಾಟಕಗಳಲ್ಲಿ ಕನ್ನಡದ ಪದ ಮತ್ತು ವಾಕ್ಯಗಳ ಬಳಕೆ ಆಗಿರ್ತದಂತ ಯಾರು ಹೇಳ್ತಾರ್ರಿ? ಕನ್ನಡದ ಪ್ರಖ್ಯಾತ ಕವಿಗಳಾದಂತಹ ಬೀನಂ ಶ್ರೀ ಮತ್ತು ಗೋವಿಂದ ಪೈ ಮತ್ತ ಶ್ರೀಕಂಠ ಶಾಸ್ತ್ರಿ ಅವ್ರ ಏನಪ್ಪಾ ಅಂತಂದ್ರೆ ಹೇಳ್ತಾರ್ರಿ, ಆಕ್ಸಿರಿಂಕನ್ ಪಿಪರಿ ಅನ್ನೊಬ್ಬ ಪ್ರಾಚೀನ ನಾಟಕಕಾರ. ಸೊ ತಾನು ಬರೆದಂತಹ ನಾಟಕಗಳಲ್ಲಿ ಕನ್ನಡ ಪದ ಮತ್ತು ಏನಪ್ಪಾ ಅಂತಂದ್ರ ವಾಕ್ಯಗಳ ಬಳಕೆ ಮಾಡಿರ್ತಾನಂತಂದ್ ಯಾರು ಹೇಳ್ತಾರಪ್ಪ ಅಂತಂದ್ರ ಬೀನಂ ಶ್ರೀ, ಗೋವಿಂದ ಪೈ ಮತ್ತ ಶ್ರೀಕಂಠ ಶಾಸ್ತ್ರಿ ಅವ್ರು ಹೇಳ್ತಾರ್ರಿ. ಅರ್ಥ ಆಯ್ತಾ? ಸೊ ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನ ಕನ್ನಡ ಅಂದ್ರೆ ಕರ್ನಾಟಕ ಪದದ ಅರ್ಥ ಏನ್ ನೋಡೋಣ್ರಿ. ಕರ್ನಾಟಕ ಪದದ ಅರ್ಥ. ಸೊ ಕಾರ್ಡ್ವೇಲ್ ಅನ್ನೋರು ಹೇಳ್ತಾರ್ರಿ, ಕರ್ನಾಟಕ ಅಂದ್ರೆ ಏನಪ್ಪಾ ಅಂದ್ರ ಕರ್ ಪ್ಲಸ್ ನಾಟ್ ಅಂತ ಹೇಳ್ತಾರ. ಕರ್ನಾಟಕ ಅಂದ್ರೆ ಏನಪ್ಪಾ ಅಂದ್ರ ಕರ್ ಪ್ಲಸ್ ನಾಟ್. ಹಂಗಂದ್ರೆ ಏನಪ್ಪಾ ಅಂತಂದ್ರ ಕಪ್ಪು ನಾಡಿನ ಒಳ ಪ್ರದೇಶ. ಅಂದ್ರ ಕಪ್ಪು ನಾಡಿನ ಒಳ ಪ್ರದೇಶ ಅಂತ ಯಾರು ಹೇಳ್ತಾರ್ರಿ? ಕಾರ್ಡ್ವೇಲ್ ಅವ್ರು ಹೇಳ್ತಾರ್ರಿ. ನೆಕ್ಸ್ಟ್ ಗೋವಿಂದಪ್ಪ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ ಕರು ಪ್ಲಸ್ ನಾಡು ಅಂತಂದ್ರೆ ಏನಂತಂದ್ರ ಕರು ಅಂದ್ರ ದೊಡ್ಡ, ಪ್ಲಸ್ ನಾಡು ಅಂತಂದ್ರ ನಾಡು ಅಂದ್ರ ದೊಡ್ಡ ನಾಡು ಅಂತ ಹೇಳ್ತಾರ ಯಾರು? ಗೋವಿಂದಪ್ಪ ಅವರು. ನೆಕ್ಸ್ಟ್ ತೀನಂ ಶ್ರೀ ಅನ್ನೋ ಕವಿ ಏನ್ ಹೇಳ್ತಾರಪ್ಪ ಅಂದ್ರ ಕರ್ ಪ್ಲಸ್ ನಾಡು. ಕರ್ ಅಂತಂದ್ರ ಅವ್ರ ಪ್ರಕಾರ ಏನಪ್ಪಾ ಅಂದ್ರ ಕಪ್ಪು ಪ್ಲಸ್ ನಾಡು ಅಂದ್ರ ಕಪ್ಪು ಮಣ್ಣಿನ ಏನಪ್ಪಾ ಅಂದ್ರ ನಾಡು. ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಕರ್ನಾಟಕ ಅಂತಂದೇಳಿ ಕರೀತಾರಂತ್ರಿ. ಅದೇ ರೀತಿ ಆರ್ ನರಸಿಂಹಾಚಾರ್ಯ ಅಂತ ಒಬ್ರು ಬರ್ತಾರ್ರಿ. ಆರ್ ನರಸಿಂಹಾಚಾರ್ಯ ಏನ್ ಹೇಳ್ತಾರಪ್ಪ ಅಂದ್ರ ಕಮ್ಮಿತ್ತ ನಾಡು. ಆರ್ ನರಸಿಂಹಾಚಾರ್ಯ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ ಕಮ್ಮಿತ್ತ ನಾಡು ಅಂತಂದ್ರ ಏನ್ರಿ? ಕಮ್ಮಿತ್ತ ನಾಡು ಅಂದ್ರ ಸುವಾಸನೆಯುಕ್ತ ನಾಡು. ಸುವಾಸನೆ ಭರಿತವಾದಂತ ನಾಡು ಅಂತ ಹೇಳ್ತಾರ್ರಿ. ಆಗಡೆ ಅದೇ ರೀತಿ ಏನಪ್ಪಾ ಅಂತಂದ್ರ
ಹತ್ತಂಗಡಿ ನಾರಾಯಣರಾವ್ ಅವರು. ಯಾರ್ರಿ? ಹತ್ತಂಗಡಿ ನಾರಾಯಣರಾವ್. ಸೊ ಇವ್ರೇನ್ ಹೇಳ್ತಾರಪ್ಪ? ಕರು ಪ್ಲಸ್ ನಾಡು ಅಂದ್ರೆ, ಕರು ಪ್ಲಸ್ ನಾಡು ಅಂತಂದ್ರೆ ಎತ್ತರ ಪ್ಲಸ್ ನಾಡು ಅಥವಾ ಭೂಮಿ, ಎತ್ತರದ ಭೂಮಿ ಅಂತ ಹೇಳ್ತಾರ್ರಿ. ಅದೇ ರೀತಿ ನಮ್ ಶಂಭಾ ಜೋಶಿ ಅವ್ರ ಏನ್ ಹೇಳ್ತಾರಪ್ಪ ಅಂದ್ರ ಕಳ್ ಪ್ಲಸ್ ಅರು ಪ್ಲಸ್ ನಾಡು ಅಂದ್ರೆ ಏನಪ್ಪಾ ಅಂದ್ರ, ಕಳ್ ಪ್ಲಸ್ ಅರು ಪ್ಲಸ್ ನಾಡು ಅಂದ್ರೆ ಏನಂದ್ರ ಪಶುಪಾಲಕರ ಭೂಮಿ. ಏನ್ರಿ? ಪಶುಪಾಲಕರ ಭೂಮಿ. ಅರ್ಥ ಆಯ್ತಾ? ಸೊ ಏನಪ್ಪಾ ಅಂದ್ರೆ ಕಾಡ್ವೇಲ್ರವ್ರ ಪ್ರಕಾರ ಕರ್ ಪ್ಲಸ್ ನಾಟ್ ಅಂದ್ರೆ ಏನಂದ್ರೆ ಕಪ್ಪು ನಾಡಿನ ಒಳ ಪ್ರದೇಶ. ಗೋವಿಂದಪ್ಪಯವರ ಪ್ರಕಾರ ಕರು ಪ್ಲಸ್ ನಾಡು ಅಂತ ಹೇಳ್ತಾರ್ರಿ, ಅಂದ್ರ ದೊಡ್ಡ ನಾಡು ಅಂತ ಹೇಳ್ತಾರ. ತೀನಂ ಶ್ರೀ ಅವರ ಪ್ರಕಾರ ಕರ್ ಪ್ಲಸ್ ನಾಡು ಅಂತಂದ್ರೆ ಕಪ್ಪು ನಾಡು. ಆರ್ ನರಸಿಂಹಾಚಾರ್ಯ ಅವ್ರ ಪ್ರಕಾರ ಕಮ್ಮಿತ್ತ ಪ್ಲಸ್ ನಾಡು ಅಂದ್ರ ಸುವಾಸನಿತ ನಾಡು. ಹತ್ತಂಗಡಿ ನಾರಾಯಣರಾವ್ ಪ್ರಕಾರ ಕರು ಪ್ಲಸ್ ನಾಡು ಅಂತಂದ್ರ ಎತ್ತರದ ನಾಡು ಅಥವಾ ಎತ್ತರದ ಭೂಮಿ ಅಂತ ಹೇಳ್ತಾರ್ರಿ. ನೆಕ್ಸ್ಟ್ ಶಂಭಾ ಜೋಶಿ ಅವ್ರ ಪ್ರಕಾರ ಕಳ್ ಪ್ಲಸ್ ಅರು ಪ್ಲಸ್ ನಾಡು ಅಂತಂದ್ರ ಪಶುಪಾಲಕರ ಭೂಮಿ ಅಂತ ಹೇಳ್ತಾರೆ. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಎಲ್ಲರಿಗೂ ಅರ್ಥ ಆಗಿದ್ರ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಬಟನ್ ಕ್ಲಿಕ್ ಮಾಡ್ರಿ, ಹಾಗೆ ಲೈಕ್ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ಮುಂದಿನ ತರಗತಿಯಲ್ಲಿ ಏನಂತಂದ್ರೆ ಕರ್ನಾಟಕ ಪ್ರಾಗೈತಿಹಾಸಿಕದ ಬಗ್ಗೆ ಹೇಳ್ತೀನಿ. ಸೊ ಅಲ್ಲಿ ಶಿಲಾಯುಗ ಬರ್ತದ, ಅದರಲ್ಲಿ ಶಿಲಾಯುಗದಲ್ಲಿ ಮತ್ತೆ ಏನಪ್ಪಾ ಅಂತಂದ್ರ ಮತ್ತೆ 3 ಭಾಗಗಳು ಬರ್ತದ. ಅದೇ ರೀತಿ ತಾಮ್ರ ಯುಗ, ಕಬ್ಬಿನ ಯುಗದ ಬಗ್ಗೆ ಹೇಳಿ ಮುಂದೆ ಕರ್ನಾಟಕದ ಏನಪ್ಪಾ ಅಂದ್ರ ರಾಜ ಮನೆತನಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಹೇಳುವಂತದ್ದಾಗಿರ್ತದ. ಸೊ ಇನ್ನೊಮ್ಮೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಥ್ಯಾಂಕ್ ಯು ಸೊ ಮಚ್.